listening to certain kinds songs and poems and explains the reason for their preference. So it is difficult for students because students can listen songs and poems, but they can't explain the theme of that song or poem. Answer is just that. If the song is rhythmically, if the song is rhythm, just now we have sung one rhyme, but including me, many of us don't know the meanings. Room, room, zoom, zoom, we don't know the meaning. But rhythm is there, then they can understand later on. ಮಕ್ಕಳಿಗೆ ಮೊದಲು ಏನು ಮಾಡಬೇಕಾಗಿದೆಪ್ಪ ಅಂತಂದ್ರೆ they have to listen more and more. ಮೀನಿಂಗ್ ಬಗ್ಗೆ ತೆಗೆದುಕೊಳ್ಳೋಕೆ ಸದ್ಯದಲ್ಲಿ ಮೀನಿಂಗ್ ಬಗ್ಗೆ ಸಿಂಪ್ಲಿ they have to listen more and more. ನೋಡ್ರಿ ಮಕ್ಕಳು ಚಿಕ್ಕವರಿದ್ದಾಗ ಮಕ್ಕಳಿಗೆ ನಾವು ಎಷ್ಟು ಮಾತುಗಳನ್ನು ಮಾತಾಡ್ತಿರ್ತೀವಿ ಆಸ್ ಇಫ್ ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅಂಡ್ ಎವ್ರಿಥಿಂಗ್. 1 ವರ್ಷದ್ದು 1.5 2 ವರ್ಷದ ಮಕ್ಕಳು ಯಾರಿಗೆ ಮಾತು ಬರಂಗಿಲ್ಲ ಅವ್ರ ಜೊತೆ ನಾವು ಭಾಳ ಮಾತಾಡ್ತಿರ್ತೀವಿ. ಡು ಯು ಅಗ್ರಿ ವಿತ್ ದಿಸ್ ಒನ್? ಆದ್ರೆ ಮಕ್ಕಳಿಗೆ ಅದು ಭಾಷೆ ತಿಳಿತಿರ್ತದೋ ಇಲ್ಲ ಇಲ್ಲ. ಬಟ್ ನಾವೇನ್ ಮಾಡ್ತೀವಿ, ರಿಪೀಟೆಡ್ಲಿ ವಿ ಆರ್ ಯೂಸಿಂಗ್ ದ ವರ್ಡ್ಸ್. ಬಾ 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 ಅವ್ನು ಹಿಂಗೆ ಮಾಡ್ತಾನಲ್ಲ ಏನ್ ಮಾಡತ್ತ ಅಂತೇಳಿ ಆಮೇಲೆ ಒಂದ್ 2 ಹೆಜ್ಜೆ ಬಾ 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 ನಾವು ಇದಕ್ಕ ಬಾಬಾ ಅಂತ